ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಂದರೆ, ಒಂದು ನನ್ನ ಕಸಿನ್ ಬ್ರದರಿದ್ದು ಮನೆ ಒಕ್ಕಲಿದ್ದು ವಿಡಿಯೋ ಅಟ್ಯಾಚ್ ಮಾಡಿದ್ದು. ಇನ್ನೊಂದು ವಿಷಯ ಏನಂದರೆ, ನನಗೆ ನಿಮ್ಮ ಹತ್ರ ಕೆಲವು ವಿಷಯದ ಬಗ್ಗೆ ಮಾತಾಡಲಿಕ್ಕಿದೆ. ಏನಂದರೆ, ಕೆಲವು ಜನ ಹೇಳಿದರು ನಮ್ಮ ವೀಡಿಯೋಸ್ ತುಂಬ ಬೋರ್ ಆಗ್ತಿದೆ, ಕಂಟೆಂಟ್ ಇಲ್ಲ, ನಾರ್ಮಲ್ ವೀಡಿಯೋ ಹಾಕ್ತಿದ್ದೀರಿ, ಅದನ್ನು ನೋಡ್ಲಿಕ್ಕೆ ಖುಷಿ ಆಗ್ತಿಲ್ಲ, ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರು ನಿಮ್ಮ ವೀಡಿಯೋಸ್ ತುಂಬ ನ್ಯಾಚುರಲ್ ಆಗಿ ಬರ್ತಾ ಇದೆ, ಇಷ್ಟ ಆಗ್ತಿದೆ. ಮತ್ತು ಹಸ್ಬೆಂಡ್ಗೆ ಮಿಕ್ಸ್ಚರ್ ಆಫ್ ಕಮೆಂಟ್ಸ್ ಬಂದಿದೆ ಒಬ್ರೊಬ್ಬರಿಂದ. ಸೊ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಒಬ್ರೊಬ್ಬರ ಒಪಿನಿಯನ್ಸ್ ಅದು. ಬಿಕಾಸ್ ನನಗೆ ಇಷ್ಟ ಆಗಿರೋದು ಬೇರೆಯವ್ರಿಗೆ ಇಷ್ಟ ಆಗಬೇಕಂತಿಲ್ಲ, ಸೊ ಅವರಿಗೆ ಇಷ್ಟ ಆಗಿರೋದು ನನಗೆ ಇಷ್ಟ ಆಗಬೇಕಂತಿಲ್ಲ. ಆ್ಯಂಡ್ ನಾವು ಇಷ್ಟರವರೆಗೆ ಹಾಕಿದ ವೀಡಿಯೋಸ್ ಒಂದು ನಾನು ಮತ್ತು ನನ್ನ ಹಸ್ಬೆಂಡ್ ಟ್ರಾವೆಲ್ ಮಾಡಿರೋದು, ಆ್ಯಂಡ್ ಕೆಲವು ವೀಡಿಯೋಸ್ ಫಂಕ್ಷನ್ಸ್ ಇದು ಎಲ್ಲ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದು ನಾವೆಲ್ಲ ಎಲ್ಲಿಗೆಲ್ಲ ವಿಸಿಟ್ ಮಾಡಿದ್ದೇವೆ. ಸೊ ಅದೆಲ್ಲ ನಾನು ಹಾಕ್ತಾ ಹೋಗ್ತಾ ಇದ್ದೇನೆ. ಫಂಕ್ಷನ್ಸ್ ವೀಡಿಯೋಗೆಲ್ಲ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಅದೊಂದು ಇಂಟ್ರೆಸ್ಟಿಂಗ್ ಆಗಿದ್ದಿರ್ಬೋದು. ಆ್ಯಂಡ್ ನಾವೆಲ್ಲ ಟ್ರಾವೆಲ್ ಮಾಡೋ ವೀಡಿಯೋಸ್ ಕೆಲವುದಕ್ಕೆ ಒಳ್ಳೆ ವ್ಯೂಸ್ ಬರುತ್ತೆ, ಕೆಲವುದಕ್ಕೆ ಬರೋದಿಲ್ಲ. ಸೊ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಿಕಾಸ್ ಕೆಲವು ವಿಷಯ, ಕೆಲವು ಪ್ಲೇಸಸ್ ಕೆಲವರಿಗೆ ಇಷ್ಟ ಆಗಿದ್ದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆ್ಯಂಡ್ ನಾವು ಎಲ್ಲಿಯೂ ಡ್ರಾಮ್ಯಾಟಿಕ್ ಆಗಿ ಎಲ್ಲಿಯೂ ಹಾಕ್ತಾ ಇಲ್ಲ. ನಾವು ನ್ಯಾಚುರಲ್ ಆಗಿ ನಾವು ಎಲ್ಲಿಗಾದರೂ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ನಾವು ಹೇಗಿರ್ತೇವೆ, ಯಾವ ಪ್ಲೇಸಲ್ಲಿ ಏನು ತಿಂತೇವೆ, ಅದೇ ಹಾಕ್ತಾ ಇದ್ದೇವೆ. ಸೊ ಮೇ ಬಿ ತುಂಬ ಜನಕ್ಕೆ ಅದು ಬೋರ್ ಆಗಿರ್ಬೋದು, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೂ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಮೋರ್ ಓವರ್ ಏನಂದರೆ ಟೈಮ್ ಸಿಗ್ತಾ ಇಲ್ಲ. ಎಷ್ಟೋ ಯೂಟ್ಯೂಬರ್ಸ್ ಇದ್ದಾರೆ, ಯೂಟ್ಯೂಬನ್ನೇ ಒಂದು ಕೆಲಸ ಅಂತ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ, ಬಿಕಾಸ್ ಅವ್ರದ್ದು ಡೇ ಟು ಡೇ ಲೈಫ್ ಸ್ಟಾರ್ಟ್ ಆಗೋದೇ ಯೂಟ್ಯೂಬಿಂದ. ಸೊ ಬಟ್ ನಮ್ಮಂಥ ಕೆಲವು ಯೂಟ್ಯೂಬರ್ಸ್ ಇದ್ದಾರೆ, ಅವರಿಗೆ ವರ್ಕ್ ನಿಭಾಯಿಸಬೇಕು, ಮನೆಯ ಕೆಲಸ ನಿಭಾಯಿಸಬೇಕು, ಆ್ಯಂಡ್ ಯೂಟ್ಯೂಬು ನಿಭಾಯಿಸಬೇಕು. ಸೊ ಹೀಗೆ 3 ಕೆಲಸವನ್ನು ಒಟ್ಟಿಗೆ ಮಾಡಬೇಕಾದ್ರೆ ಟೈಮ್ ಸಿಗೋದಿಲ್ಲ, ಆ್ಯಂಡ್ ತುಂಬ ಕಷ್ಟ ಆಗುತ್ತೆ. ಸೊ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಮೆಮೊರೀಸ್ ಕ್ರಿಯೇಟ್ ಮಾಡಲಿಕ್ಕೆ. ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಏಜ್ ಆದಮೇಲೆ, ಲೈಕ್ ಒಂದು 50-60+ ಆದಮೇಲೆ ನಮ್ಮ ವೀಡಿಯೋಸ್ ನೋಡಿದರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಖಂಡಿತವಾಗ್ಲೂ ನಮ್ಮ ಕೈಯಲ್ಲಾದ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತೇವೆ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ. ಸೊ ಇಷ್ಟೇ ಹೇಳಲಿಕ್ಕಿತ್ತು. ಸಾರಿ ಯಾರಿಗೆಲ್ಲ ನಮ್ಮ ವೀಡಿಯೋಸ್ ಬೋರ್ ಆಗಿದ್ದರೆ, ಆ್ಯಂಡ್ ಬೋರ್ ಆಗಿದ್ದರೂ ನೋಡ್ತಾ ಇದ್ದೀರಿ ಕೆಲವರು, ಆ್ಯಂಡ್ ಕೆಲವರು ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀರಿ. ಸೊ ಯಾರೆಲ್ಲ ನಮ್ಮ ವೀಡಿಯೋಸ್ ಇಷ್ಟರವರೆಗೆ ನೋಡಿ ನಮಗೆ ಸಪೋರ್ಟ್ ಮಾಡಿದ್ದೀರಿ, ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಹಾಗೂ ನನ್ನ ಹಸ್ಬೆಂಡ್ನ ಕಡೆಯಿಂದ. ಆ್ಯಂಡ್ ಪ್ಲೀಸ್ ಬೇರೆ ಯೂಟ್ಯೂಬರ್ಸ್ನ ವೀಡಿಯೋಸ್ ನೋಡಿ ಅದನ್ನು ಕಂಪೇರ್ ಮಾಡಿ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ತುಂಬ ಯೂಟ್ಯೂಬರ್ಸ್ಗೆ ಅವರದ್ದೇ ಆದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಸ್ಟೇಜ್ ಅವರು ಸ್ಟ್ರಗಲ್ ಮಾಡಿರ್ತಾರೆ. ಸೊ ಈಗ ಅವ್ರಿಗೆ ಸಕ್ಸಸ್ ಸಿಕ್ಕಿರ್ಬೋದು, ಬಟ್ ನಮಗೂ ಒಂದಲ್ಲ ಒಂದು ದಿವಸ ಸಿಗ್ತದೆ ಅಂತ ನನಗೆ ನಂಬಿಕೆ ಇದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಅವರಿಗೊಂದು ಥ್ಯಾಂಕ್ ಯು ಹೇಳಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂದರೆ, ನನ್ನ ಕಸಿನ್ ಬ್ರದರ್ ಇದ್ದು ಗೃಹ ಪ್ರವೇಶದ್ದು ವಿಡಿಯೋ. ಬ್ಯಾಂಗ್ಳೂರಲ್ಲಿ ಅವರು ಸೈಟ್ ತಗೊಂಡು ಮನೆ ಕಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ. ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ನೀವು ನೋಡಿ ಹೇಗಿದೆ ಅಂತ. ಸೊ ಆ ಮನೆ ಒಕ್ಕಲಿಗೆ ನನ್ನ ಅಪ್ಪ ಆ್ಯಂಡ್ ಅಣ್ಣ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು. ಸೊ ನಾವೆಲ್ಲ ಒಟ್ಟಿಗೆ ಹೋಗಿ ಗೃಹ ಪ್ರವೇಶಕ್ಕೆ ಹೋಗಿ ಬಂದ್ವಿ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅಷ್ಟೇ ಜಾಸ್ತಿ ತೆಗಿಲಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಕೆಲವು ಕಸಿನ್ಸ್ ಬಂದಿದ್ದರು ಊರಿಂದ ಬ್ಯಾಂಗ್ಳೂರಿಗೆ. ಸೊ ಅವ್ರ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದನ್ನು ಆಫೀಸಿಂದ ಜಸ್ಟ್ ಒಮ್ಮೆ ಬಂದು ವಿಶ್ ಮಾಡಿ ಹೋದ ಅಷ್ಟೇ. ಸೊ ಎಸ್, ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್. ನಾವು ನಮ್ಮ ಕೈಲಾದ ಮಟ್ಟಿಗೆ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ.
ದಾದ ಅಟೆಂಡೆನ್ಸ್ ಪಲ್ಲೆ ಪಾತ್ರೆ ಪಾತ್ರೆ ನಾವೊಂದುಂಡು ಕನ್ನಡ ಕನ್ನಡ ಪೂಜೆ ಆಗ್ತಾ ಉಂಟು ಆರ್ಕ ಇಂಗ್ಲಿಷ್ ಲೆಕ್ಚರ್ ಅದೇ ಬರ್ಪುಜಿ ಕನ್ನಡ ನಿಖಲ್ ಇನಿ ಬರ್ತೀನಿ ರೂಪಕ್ಕನ ಕೋಡ ನೈಟ್ 8 ಗಂಟೆ ಅದು ಬೊಬ್ಬಿಯ ಗಂಡ ಗಾಯಸ್ ನೋಡಿ, ಅದು ನವ್ಯಶ್ರೀಯವರ ಗಂಡ ಅಲ್ಲಿದ್ದಾರಲ್ಲ ಈಗ ಸ್ಮೈಲ್ ಕೊಡ್ತಾ ಇದ್ದಾರೆ ನೋಡಿ, ಹೇಗೆ ನೋಡಿ ಮದಿಮಾಯರ್ ಬತ್ತೇರ್ ಮದಿಮಾಯರ್ ನಾವು ಮಾಡತಕ್ಕಂಥ ಒಂದು ಉಪಚಾರಕ್ಕೆ, ಒಂದು ಪೂಜೆಗೆ ನೀವು ಸಂತೃಪ್ತಿಗೊಂಡು ನಮ್ಮ ಎಲ್ಲ ಬಂಧು ಮಿತ್ರರಿಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ, ಆಯುಷ್ಯ, ನೆಮ್ಮದಿ, ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಬೇಕು. ಜೊತೆಲಿ ಕಲಿಯುವುದರಲ್ಲಿ ಲಕ್ಷ್ಮೀ ನಮ್ಮಮ್ಮ ಲಕ್ಷ್ಮೀ ಬಾರಮ್ಮ ನಾರಾಯಣ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ಇನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಈಗ ತಿಳ್ಕೊಂಬೋದು, ಅವರು ಹಿಂಗೆ ಕೂತ್ಕೊಂಡ್ಬರ್ತಾರೆ. ಜಸ್ಟ್ ಸೊ ದಟ್ ದೇ ಕ್ಯಾನ್ ಸ್ಟ್ಯಾಂಡ್. ಬನ್ನಿ ಹತ್ರ ಬನ್ನಿ ಎಲ್ಲ. ಸ್ವಲ್ಪ ನಿಮ್ಮ ಲೆಫ್ಟ್ ಇಂದ ರೈಟ್ ಗೆ ಒಂದು ಲೈನ್ ಈ ಕಡೆ ತಿರ್ಕೊಳ್ಳಿ, ಫೇಸಿಂಗ್ ಬಾಗಿಲ ಕಡೆಗೆ. ಆಂದೋಳಕಂ ಆರೋಹಯಾಮಿ, ಅಶ್ವಾರೋಹಯಾಮಿ, ಗಜಾರೋಹ ಓಂ ನಮೋ ಭವತಿ ಜಾಯಮಾನೋಂ ದಾಂ ಕೇತು. ವಿಡಿಯೋ ಲೋಗು ಲೋಗು ಎಂಜಿನ ಎಂಜಿನ ಇಲ್ಲ ಇದರಲ್ಲಿ ಉಪ್ಪು ನಾಲ್ಕು ರೂಪಾಯಿ ಮಾರ್ರೆ ಉಪ್ಪು ಇಷ್ಟ ಉಪ್ಪಲ್ಲಿ ಉಪ್ಪು ಇದೆ ಅಂತ ಚೆಕ್ ಮಾಡೋದು. ನಾನು ಫಸ್ಟ್ ಟೈಮ್ ಹೀಗೆ ನೋಡ್ತಾ ಇರೋದು, ಉಪ್ಪಲ್ಲಿ ಉಪ್ಪು ಇದೆ ಅಂತ ಹೇಳಿ ಚೆಕ್ ಉಪ್ಪು ಹೀಗೆ ಹಾಕ್ಬೇಡಿ ಮಾತ್ರ ಆಯ್ತಾ, ಅದು ಅರ್ಧ ಅರ್ಧ ನಮ್ದು ಸ್ಯಾರ್ ಅರ್ಧ. ಆಯ್ತಾ ಮೇಡಮ್?